ಮಾಡ್ತಾ ಇರ್ತಾರೆ. ಬಟ್ ಇದು ವಿಶೇಷವಾಗಿ ವಿಷಯ ಇರೋದ್ರಿಂದ ತಮ್ಮನ್ನೆಲ್ಲನೂ ಕರೆದು ಮಾತಾಡೋಣ ಅಂತ ನನಗೆ ಅನಿಸ್ತು. ಅದಕ್ಕೆ ನಿಮಗೆಲ್ಲ ವಿಷಯ ತಿಳಿಸಿ ಇದನ್ನು ಪ್ರಚಾರ ಮಾಡಬೇಕು ಅಂತ ತಮ್ಮನ್ನೆಲ್ಲನೂ ಕಳಕಳಿಯಿಂದ ಕೇಳಬೇಕು. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಸ್ವಯಂಭೂ ದೇವಸ್ಥಾನ. ಅಲ್ಲಿ ಸಾವಯವದಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಬಲ್ಲಾಳರ ಕಾಲದಲ್ಲಿ ಅದು ಇದಕ್ಕೆ ಬಂದಿದೆ. ಅದಾದಮೇಲೆ ಕೆಂಪೇಗೌಡ ಬೆಂಗಳೂರು ಅದಕ್ಕೂ ನಿಕಟ ಸಂಬಂಧ ಇದೆ. ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ 16ನೇ ಶತಮಾನದಲ್ಲಿ ಇಲ್ಲಿ ಶುರುವಾಗುತ್ತೆ ಅವ್ರದ ವಂಶದ ಆಳ್ವಿಕೆ. ಅದು ಕೊನೆ ಆಗೋದು ಸಾವಂತದಲ್ಲಿ, ಕೊನೆ ಇದಾಗುತ್ತೆ. ಆಮೇಲೆ ಮೈಸೂರು ಮಹಾರಾಜರುಗಳು ಅವ್ರನ್ನ ಟೇಕ್ ಓವರ್ ಮಾಡ್ತಾರೆ. ಆಮೇಲೆ ಇದೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟ್. ಇನ್ನೊಂದು ಪೌರಾಣಿಕ ಹೇಳಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಯೂಶಲಿ ಚತುರ್ಭುಜ, ಅಷ್ಟಭುಜ, ಷೋಡಶಭುಜ ಇಷ್ಟು ಇದೆ. ಲಕ್ಷ್ಮೀ ನರಸಿಂಹನ ಅವತಾರ, ರುದ್ರ ಅವತಾರ, ಉಗ್ರ ಅವತಾರ, ನವ ಅವತಾರಗಳು ನಾವು ಬೇರೆ ಬೇರೆ ಇದೆ. ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಾಧ್ವರ ಪರಂಪರೆಯಲ್ಲಾಗಲಿ ಅಥವಾ ರಾಮಾನುಜಾಚಾರ್ಯರ ಪರಂಪರೆಯಲ್ಲಾಗಲಿ ಎಲ್ಲೂ 18 ಕೈಗಳ ನರಸಿಂಹ, ಅಷ್ಟದಶಭುಜ ನರಸಿಂಹನ ಮಾಡಿಲ್ಲ. ಇದು ಅದು ದೇವ ಪ್ರೇರಣೆ ಆಗಿದೆ. ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನ ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಮಾಡಿ ಅವರಿಗೆ ಸಮರ್ಪಿಸ್ತಾ ಇದ್ದೀವಿ. ಎಲ್ಲಾನು ಅವಸಾನ ಆದಾಗೆಲ್ಲ ದೇವರು ಯಾವುದೋ ರೀತಿ ಬರ್ತಾರೆ. ಅವನು ವಾಸುದೇವ, ಎಲ್ಲದರಲ್ಲೂ ಇರ್ತಾನೆ. ಗಿಡದ ರೂಪದಲ್ಲಿ ಬರ್ಬೋದು, ಮಣ್ಣಿನ ರೂಪದಲ್ಲಿ ಬರ್ಬೋದು, ಶಿಲೆ ರೂಪದಲ್ಲಿ ಬರ್ಬೋದು, ಮನುಷ್ಯನ ರೂಪದಲ್ಲಿ ಬರ್ಬೋದು, ಯಾವ ರೂಪದಲ್ಲಾದ್ರೂ ಪ್ರಧಾನವಾಗಿ ನಾವು ಅರ್ಚನಾ ಮಾಡೋದ್ರಿಂದ ಪ್ರಧಾನವಾಗಿ ಇಂದು ಈ ದೇವಸ್ಥಾನಕ್ಕೆ ಒಂದು ಪುಣ್ಯಕ್ಷೇತ್ರವಾಗಿ ಅಲ್ಲಿ ಶಕ್ತಿ ಕೇಂದ್ರವಾಗಿ ಬರ್ತಾನೆ. ನನಗೆ ಅನಿಸುತ್ತೆ ಅಯೋಧ್ಯೆಗೆ ಎಷ್ಟೋ 1000 ವರ್ಷಗಳಾದ್ಮೇಲೆ ರಾಮ ವಾಪಸ್ ಬಂದಿದ್ದಾನೆ. ಅದೇ ತರ ನರಸಿಂಹನ ಪೂರ್ಣಾವತಾರದಲ್ಲಿ ಸಾವಯವದಲ್ಲಿ ಬಂದು ನೆಲೆಸ್ತಾ ಇದ್ದಾನೆ ಅಂತ ನಮ್ಮ ಅನಿಸಿಕೆ. ಇದು ಎಲ್ಲರಿಗೂ ಪ್ರಚಾರ ಆಗಲಿ, ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ, ಅವನು ನಮಗೆಲ್ಲ ಪ್ರೇರಣೆ ಇದ್ದು ನಮ್ಮ ಹಿಂದೂ ದೇಶದ, ಹಿಂದೂ ಸಂಸ್ಕೃತಿಯ, ಹಿಂದೂ ಧರ್ಮದ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಬಾಲಕೃಷ್ಣ ಅವರು, ರೇವಣ್ಣನವರು, ಎಚ್ ಎಂ ರೇವಣ್ಣನವರು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಸತ್ರ ನ್ಯಾಯಾಧೀಶರು ಈಗ ಬಿಜಾಪುರದಲ್ಲಿದ್ದಾರೆ, ಮೋಹನ್ ಅವರು ಲೋಕಾಯುಕ್ತದಲ್ಲಿ ಇದ್ದರು. ಇದು ಒಂದು ಪರಂಪರೆ, ರಾಜಕೀಯ ಪರಂಪರೆ. ಇದರಲ್ಲಿ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರನ್ನು ಕೇಳ್ಕೊಂಡ್ವಿ. ಅವರು ಬರ್ತೀನಿ ಅಂತ ಹೇಳಿದ್ರು ಮೊದಲು, ಬಟ್ ಕಾರಣಾಂತರಗಳಿಂದ ಬರ್ತಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು, ಸಂಸದರು ಮಂಜುನಾಥ್ ಅವರು, ನಮ್ಮ ಸನ್ಮಾನ್ಯ ಸಚಿವರು ಕರ್ನಾಟಕದ ದೆಹಲಿ ಪ್ರತಿನಿಧಿಯಾದ ಜಯಚಂದ್ರ ಅವರು, ನಮ್ಮ ಚಿದಾನಂದ ಗೌಡರು ವಿಧಾನ ಪರಿಷತ್ ಸದಸ್ಯರು, ಇನ್ನೊಬ್ರು ಸತ್ಯನಾರಾಯಣ ರಾಜು ಅಂತ ಅವರು ನೃತ್ಯ ಕಲಾವಿದರು. ನಮಸ್ಕಾರಗಳು. ಸಾವಯವದುರ್ಗ ಬೆಂಗಳೂರು ನಗರಕ್ಕೆ ಬಹಳ ಹತ್ತಿರವಾದಂತಹ ಒಂದು ಪ್ರವಾಸಿ ಧಾಮ. ಅದು ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ. ತಾವೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ತೀರ. ಅದು ಅಲ್ಲಿ ಈ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರೋದು ಬಹುಶಃ ನಮ್ಮ ಸುದೈವ. ಅದನ್ನ ಪ್ರವಾಸಿ ಧಾಮ ಹಾಗೆ ಒಂದು ಪುಣ್ಯಧಾಮ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಅದು ಕುಟುಂಬದ ಮನೆ ದೇವರು. ಬಹಳ ಜನಕ್ಕೆ ಬೆಂಗಳೂರು ನೆಲೆಸಿರೋರಿಗೆ ಬಹಳ ಜನಕ್ಕೆ ಅದು ಮನೆ ದೇವರು. ಬಹುಶಃ ತಾವುಗಳೆಲ್ಲ ಏನಾದರೂ ಶನಿವಾರ ಭಾನುವಾರ ಹೋದರೆ ಅಲ್ಲಿ ಸುಮಾರು ಒಂದು 1 ಕಿಲೋಮೀಟರ್ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಅಲ್ಲಿ ವೈಭವ ಇರುತ್ತೆ. ಹೊರಗಡೆಯಿಂದ ಬರೋ ಜನಗಳಿಗೆ ಅದು ಆ ಪ್ರದೇಶ ಬಹಳ ಒಂದು ಪುಣ್ಯಧಾಮ ಒಂದು ಸಂಶಯ ಇಲ್ಲ, ಈಗಾಗಲೇ ಆಗಿದೆ. ಅದನ್ನು ಇನ್ನೂ ಪ್ರಸಿದ್ಧಪಡಿಸಬೇಕು ಅಂತ ನಮ್ಮ
ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕುಟುಂಬ ಬಹಳ ಕಾಸ್ಟ್ಲಿ. ಅದನ್ನ ಹೇಳ್ಬಾರ್ದು, ಅದು ತೂಕ, ಅದು ಮಾಡಿರೋ ಖರ್ಚು, ಅದನ್ನು ಬಹಳ ದೊಡ್ಡ ಸಮಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಪಣೆ ಮಾಡ್ತಾ ಇರೋದು ಅದು ಬೆಳ್ಳಿಯ ಒಂದು 18 ಹಸ್ತಗಳಿರುವಂತಹ ನರಸಿಂಹಸ್ವಾಮಿ ವಿಗ್ರಹ ಅಂದರೆ ಅದಕ್ಕೆ ಕವಚ, ನವನರಸಿಂಹ ಮುದ್ರ ಕವಚ ಅಂತ ಅದಕ್ಕೆ ಹೆಸರು. ಅದನ್ನ ಈ ಕುಟುಂಬ ಮಾಡ್ತಾ ಇರೋದು ಬಹುಶಃ ಅದು ಒಂದು 16 ಜನ ಸೇರಿದ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರಿಗೆ ಮನೆ ದೇವರಿಗೋಸ್ಕರ ಅದನ್ನ ಆ ಪ್ರದೇಶನ ಹಾಗೂ ದೇಗುಲವನ್ನ ಹೆಚ್ಚು ಪ್ರಚಾರ ಮಾಡಬೇಕು. ಅಲ್ಲಿ ಶಕ್ತಿನೂ ಇದೆ. ಅಲ್ಲಿ ಪುರೋಹಿತರು ಕೇಳಿದವರು ಹೇಳ್ತಾರೆ, ಆ ಒಂದು ಟೈಮ್ ಮಹಾಮಂಗಳಾರತಿ ನೋಡುವಾಗ ಆ ದೇವರಿಗೆ, ಮೂಲ ದೇವರಿಗೆ ಬೆವರು ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ತೋರಿಸ್ತಾರೆ. ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದು ದೇವರಿಗೆ ಗೊತ್ತು. ಆದರೆ ಅದರಲ್ಲಿ ಒಂದು ಶಕ್ತಿ ಅಂತ ಇದೆ. ಅದನ್ನ ನಡ್ಕೊಳ್ಳೋ ಕುಟುಂಬದವ್ರು ಹೇಳ್ತಾರೆ, ನಮ್ಮ ಏನು ಕಷ್ಟಗಳಿದ್ರು ಬಂದು ದೇವರನ್ನ ಬೇಡ್ಕೊಂಡ್ರೆ ಅದನ್ನು ಪರಿಹಾರ ಆಗಿದೆ ಅಂತ. ಅದನ್ನ ನಾವು ಹೆಚ್ಚು ಪ್ರಚಾರ ಕೊಟ್ಟು ತಮ್ಮೆಲ್ಲರ ಸಹಕಾರದಿಂದ ಅದನ್ನು ಒಂದು ಪುಣ್ಯಧಾಮವನ್ನ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಅಷ್ಟು ಒಂದು ವಿಶ್ವಾಸದಿಂದ ಅದನ್ನು ಅರ್ಪಣೆ ಮಾಡೋದ್ರಿಂದ ಒಂದು ದೊಡ್ಡ ಫಂಕ್ಷನ್ ಮಾಡಿ ಇಂಥ ದೊಡ್ಡ ನಮ್ಮ ಮಹಾನ್ ವ್ಯಕ್ತಿಗಳಿಂದ, ಆಮೇಲೆ ನಮ್ಮ ಶ್ರೀ 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 ನಂಜಾವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಈಗ ತಾವೆಲ್ಲ ಸಹಕಾರ ಕೊಟ್ಟು ಇದಕ್ಕೆ ಪ್ರಚಾರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಯ್ಕೆ ಮಾಡಿಕೊಡ್ತೇವೆ.